ಕಡೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಪೈಪೋಟಿ ಕೂಡ ಜೋರಾಗ್ತಾ ಇದೆ. ಅದರಲ್ಲೂ ವಿಜೇಂದ್ರ ಹಾಗೂ ಈಶ್ವರಪ್ಪ ಕಡೆಯಿಂದ ಸಂಧಾನ ಆಗುತ್ತಾ, ಕದನ ಆಗುತ್ತಾ, ಕದನದ ಕಣವಾಗಿ ಪರಿವರ್ತನೆ ಆಗುತ್ತಾ ಹಾವೇರಿ ಅನ್ನುವಂತಹ ಕುತೂಹಲ ಇದೆ. ನನ್ನ ತ್ಯಾಗದ ತಕ್ಕ ಫಲ ಕೊಡಿ, ಮಗನಿಗೆ ಟಿಕೆಟ್ ಕೊಡಿ ಅಂತ ಈಶ್ವರಪ್ಪ ಅವರು ಪಟ್ಟು ಹಿಡಿತಾ ಇದ್ದಾರೆ ಎನ್ನಲಾಗ್ತಾ ಇದೆ. ವಿಜೇಂದ್ರ ಆಪ್ತ ಹಾಗೂ ವಕೀಲರೊಬ್ಬರಿಂದ ಕೂಡ ಹಾವೇರಿ ಟಿಕೆಟ್ಗಾಗಿ ಟವಲ್ ಹಾಕೋ ಕೆಲಸ ಆಗಿದೆ. ಹೈಕಮಾಂಡ್ನ ಒಲವು ಯಾವ ಕಡೆ, ಅವಕಾಶದ ಬಾಗಿಲು ಸರಿ ಇದ್ರೆ ರೆಡಿ ಅಂತಿದ್ದಾರೆ ಮಾಜಿ ಸಿಎಂ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು. ಬಿಜೆಪಿಯಲ್ಲಿ ಹಾವೇರಿ ಟಿಕೆಟ್ಗಾಗಿ ಟೈಟ್ ಫೈಟ್ ನಡೀತಾ ಇದೆ. ಶಿವಕುಮಾರ ಉದಾಸಿ ಅವರ ರಾಜಕೀಯ ಜೀವನ ಮುಗಿದು ಹೋದ ಅಧ್ಯಾಯ ಅಂತ ಯಾವಾಗ ಅನಿಸ್ತೋ ಇವ್ರಿಗೂ, ಈಗ ಅಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ಒಂದು, ಈಶ್ವರಪ್ಪ ಅವರು ಪಟ್ಟು ಹಿಡಿತಾ ಇದ್ದಾರೆ. ಅವರು ಒಂದ್ ರೀತಿ ಪೊಲಿಟಿಕಲ್ ರಿಟೈರ್ಮೆಂಟ್ ಬೆನಿಫಿಟ್ ಅನ್ನ ಕೇಳ್ತಾ ಇರೋದು ಕಾಣಿಸ್ತಾ ಇದೆ ನಮಗೆ. ಅಂದ್ರೆ ನೀವು ಹೇಳಿದಾಗ ನಿಮಗೆ ಟಿಕೆಟ್ ಇಲ್ಲ ಅಂದಾಗ ನಾನು ಹಿಂದಕ್ಕೆ ಬಂದೆ, ಒಂದು ಮಾತು ಕೂಡ ನಾನು ಎಕ್ಸ್ಟ್ರಾ ಆಡ್ಲಿಲ್ಲ, ನಾನು ಪಕ್ಷನಿಷ್ಠನಾಗಿ ಉಳಿದೆ, ಪಕ್ಷದಲ್ಲಿ ಅಗ್ರಪಂಕ್ತಿಯ ನಾಯಕರ ಸಾಲಿನಲ್ಲಿ ನಾನು ಇದ್ರೂ ಕೂಡ ನೀವು ಹೇಳಿದ್ರಿ ಅನ್ನೋ ಕಾರಣಕ್ಕೆ ನಾನು ವಾಪಸ್ ಬಂದೆ. ಈಗ ನನ್ನ ಮಗನಿಗೆ ಅದರ ಬೆನಿಫಿಟ್ ಅನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಈಶ್ವರಪ್ಪ ಅವರು. ಇನ್ನೊಂದು ಕಡೆಗೆ ನಾನು ಪ್ರಬಲ ಆಕಾಂಕ್ಷಿ ಅಂತ ಬಿಂಬಿಸಿಕೊಳ್ತಾ ಇದ್ದಾರೆ ವಿಜೇಂದ್ರ ಆಪ್ತರು, ಜೊತೆಗೆ ವಕೀಲರಾಗಿರುವಂತಹ ಸಂದೀಪ್ ಪಾಟೀಲ್. ಹಾಗಾದ್ರೆ ಇಬ್ಬರಲ್ಲಿ ಹೈಕಮಾಂಡ್ನ ಆಯ್ಕೆ ಯಾವುದು ಅನ್ನೋ ಪ್ರಶ್ನೆ. ಆಮೇಲೆ ಇಲ್ಲಿ ಮೂಲ ಹಾಗೂ ವಲಸಿಗರು ಅನ್ನುವಂತಹ ಫೈಟ್ ಕೂಡ ಕಾಣಿಸೋದಕ್ಕೆ ಸಿಗ್ತಾ ಇದೆ. ಬಿಕಾಸ್ ಶಿವಮೊಗ್ಗ ಜಿಲ್ಲೆಯವರು ಈಶ್ವರಪ್ಪ ಹಾಗೂ ಅವರ ಪುತ್ರ, ಹೊರಗಿನವರು ನೋಡಿ ಅವರು ಅಂತ ಬಿಂಬಿಸೋ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸೊ ಏನಾಗುತ್ತೆ, ಸಂಧಾನಕ್ಕೆ ಅವಕಾಶ ಇದೆಯೋ ಅಥವಾ ಮತ್ತೊಂದು ಸುತ್ತಿನ ಕದನವನ್ನ ನಾವು ಹಾವೇರಿ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಬೇಕಾಗತ್ತ ಅನ್ನೋ ಪ್ರಶ್ನೆ. ಹಿರಿತನಕ್ಕೆ ಮನ್ನಣೆಯನ್ನ ಹೈಕಮಾಂಡ್ ಕೊಡುತ್ತೋ ಇಲ್ಲಿ, ಅಥವಾ ವಿಜಯೇಂದ್ರ ಹಾಗೂ ಗೆಲುವಿನ ಮಾನದಂಡ ಅಂತ ನೋಡ್ತಾರಾ ಅನ್ನೋ ಕುತೂಹಲ ಕೂಡ ಕಾರಣ ಆಗ್ತಾ ಇದೆ. ಹಿರಿತನಕ್ಕೆ ವ್ಯಾಲ್ಯೂ ಬೇಕು, ನನ್ನ ರಿಟೈರ್ಮೆಂಟ್ನ ಪೊಲಿಟಿಕಲ್ ಬೆನಿಫಿಟ್ ಬೇಕು ಅಂತ ಈಶ್ವರಪ್ಪ ಅವರು ಕೇಳ್ತಾ ಇದ್ದಾರೆ. ನೋಡಿ, ನನಗೆ ಅವಕಾಶ ಇತ್ತು, ಜಗದೀಶ್ ಶೆಟ್ಟರ್ ತರ ರೆಬಲ್ ಆಗೋದಕ್ಕೆ ಆಗ್ಲಿಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವೀಶ್. ಈಗ ಒಂದ್ ಕಡೆಗೆ ಈಶ್ವರಪ್ಪ ಅವರು ಪೊಲಿಟಿಕಲ್ ರಿಟೈರ್ಮೆಂಟ್ ನ ಬೆನಿಫಿಟ್ ನನ್ನ ಮಗನಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಹಿರಿತನಕ್ಕೆ ಬೆಲೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನ ಆಯ್ಕೆ ಏನು, ಏನಾಗ್ತದೆ ಸದ್ಯಕ್ಕೆ ಹಾವೇರಿ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಮಮತಾ, ಖಂಡಿತವಾಗಿ ಕೂಡ ಈಶ್ವರಪ್ಪನವರಿಗೆ ಟಿಕೆಟನ್ನು ನಿರಾಕರಿಸಿ ನೀವು ಪಕ್ಷ ಸಂಘಟನೆಗೆ ಕೆಲಸ ಮಾಡಬೇಕು ಅಂತ ಹೈಕಮಾಂಡ್ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಅದನ್ನು ಸಹಜವಾಗಿ ಒಪ್ಪಿಕೊಂಡು ಚಾಚೂ ತಪ್ಪದೆ ಪಾಲಿಸಿದಂಥವರು ಈಶ್ವರಪ್ಪನವರು. ಯಾಕೆಂದರೆ ಯಾವುದೇ ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸ್ತದೆ. ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತಾ ಇದ್ದೇನೆ, ಹೈಕಮಾಂಡ್ ಹೇಳಿದ್ದೇ ಅಂತಿಮ ಅಂತಲೂ ಕೂಡ ಒಂದು ರೀತಿಯಲ್ಲಿ ಪಕ್ಷ ಸಂಘಟನೆಯಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ತೊಡಗಿಸ್ಕೊಂಡ್ರು. ಖಂಡಿತವಾಗಿಯೂ ಕೂಡ ನನಗಲ್ಲದೆ ಇದ್ದರೂ ಕೂಡ ಅಟ್ಲೀಸ್ಟ್ ನನ್ನ ಮಗನಿಗಾದರೂ ಕೊಡಿ ಅಂತ. ಯಾಕೆಂದರೆ ಬಿ ಜೆ ಪಿಯಲ್ಲಿ ಎಲ್ಲ ಒಂದು ಕಡೆ ಈ ಒಂದು ಸಂಬಂಧಿಕರ ಒಂದು ಟಿಕೆಟ್ ಕೊಡೋದಾಗಲಿ ಅದು ನಡ್ಕೊ ಬಂದಿದೆ. ಯಾಕೆಂದರೆ ಒಂದು ಕಡೆ ಲೋಕಸಭಾ ಸದಸ್ಯರು ಗಂಡ ಇದ್ದಾರೆ, ಮತ್ತು ವಿಧಾನಸಭಾ ಸದಸ್ಯರಾಗಿ ಈ ಹೆಂಡತಿ ಇರ್ತಕ್ಕಂಥದ್ದು, ಜೊತೆಗೆ ಯಡಿಯೂರಪ್ಪ ಅವರ ಕುಟುಂಬದಲ್ಲೂ ಕೂಡ ರಾಘವೇಂದ್ರ ಲೋಕಸಭೆಯಲ್ಲಿದ್ದಾರೆ ಮತ್ತು ಅವರ ಪುತ್ರ ವಿಧಾನಸಭೆಯಲ್ಲಿದ್ದಾರೆ. ಹಾಗಾಗಿ ಈಗಿರಬೇಕಾದ್ರೆ ನನ್ನ ಮಗನಿಗೆ ಟಿಕೆಟನ್ನು ಈ ಬಾರಿ ಕೊಡಬೇಕಾಗತ್ತೆ, ಯಾಕೆಂದರೆ ನಾನು ಅಲ್ಲಿ ತ್ಯಾಗ ಮಾಡಿದ್ದೇನೆ, ಆ ತ್ಯಾಗಕ್ಕೆ ಒಂದು ಫಲ ಕೊಡಬೇಕಾಗತ್ತೆ ಅಂತ ವರಿಷ್ಠರ ಮುಂದೆ ಮನವಿ ಮಾಡ್ಕೊಂಡಿದ್ದಾರೆ. ಅಂದರೆ ಅಮಿತ್ ಶಾ ಅವ್ರ ಮುಂದೆ, ಜೆ ಪಿ ನಡ್ಡಾ ಅವ್ರ ಮುಂದೆ. ಅದಕ್ಕೆ ಸಕಾರಾತ್ಮಕವಾಗಿ ಹೈಕಮಾಂಡ್ ನಾಯಕರು ಸ್ಪಂದಿಸಿದ್ದಾರೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ವಿಜಯೇಂದ್ರ ಅವರು ಚೆಕ್ಮೇಟನ್ನು ಇಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇದೆ. ಅಂದರೆ ಸಂದೀಪ್ ಪಾಟೀಲ್ ವಿಜಯೇಂದ್ರ ಆಪ್ತ, ಅಂದರೆ ಅವರ ಬೇರೆ ಬೇರೆ ಕೇಸ್ಗಳಲ್ಲೂ ಕೂಡ ಸಂದೀಪ್ ಪಾಟೀಲ್ ಆ ಒಂದು ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿ ಆ ಒಂದು ವಿಜಯೇಂದ್ರ ಅವರ ಪರ ಬೇರೆ ಬೇರೆ ರೀತಿ ಕೆಲಸಗಳನ್ನು ಮಾಡಿದರು. ಅವರು ಹಾನಗಲ್ನವರು. ಹಾಗಾಗಿ ಅವರು ಲಿಂಗಾಯತ ಕಾರ್ಡನ್ನು ಪ್ಲೇ ಮಾಡಿಕೊಂಡು ಈಗ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದೆಲ್ಲವನ್ನು ಕೂಡ ನೋಡೋದಾದರೆ ವಿಜಯೇಂದ್ರ ವರ್ಸಸ್ ಈಶ್ವರಪ್ಪ ನಡುವೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಫೈಟ್ ಶುರು ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಕೂಡ ಹೇಳಲಾಗ್ತಾ ಇದೆ. ತಕ್ಷಣಕ್ಕೆ ಈಶ್ವರಪ್ಪನವರು ವಿಜಯೇಂದ್ರ ಅವರ ವಿರುದ್ಧ ಒಂದು ರೀತಿಯಲ್ಲಿ ಸಿಡಿದೆದ್ದು ನಿಂತು ಒಂದು ರೀತಿಯಲ್ಲಿ ಮಾತನಾಡುವಂಥ ಸ್ಥಿತಿಲಿಲ್ಲ. ಯಾಕೆಂದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಕೊಕ್ಕೆ ಹಾಕಿದ್ರೆ ವಿಜಯೇಂದ್ರ ಖಂಡಿತವಾಗಿ ಕೂಡ ಕೆಲ ಸೀನಿಯರ್ಸ್ ಅವರ ವಿರುದ್ಧ ತಿರುಗಿ ಬೀಳ್ತಾರೆ. ಹಾಗಾಗಿ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಮಮತಾ. ರೈಟ್, ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ. ಹಿಂದೆ ಈಶ್ವರಪ್ಪ ಅವರು ರಾಜ್ಯಾಧ್ಯಕ್ಷರಾಗಿದ್ದವರು, ಮಾಜಿ DCMಗಳಾಗಿದ್ದವರು, ಪಕ್ಷ ನಿಷ್ಠೆ ಇತ್ತು, ಅವಕಾಶ ಇತ್ತು ಅವರಿಗೆ ಜಗದೀಶ್ ಶೆಟ್ಟರ್ ತರ ರೆಬಲ್ ಹಾದಿಯನ್ನು ತುಳಿಯೋದಕ್ಕೆ. ಅದು ಯಾವುದು ನಾನು ಮಾಡಲಿಲ್ಲ, ನಾನು ಹಿರಿತನಕ್ಕೆ ಬೆಂಬಲ ಕೊಡಿ, ಬೆಲೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ.